ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವಿಲ್ಲಿ ನೋಡುವಂಥದ್ದು 11 ಎಕರೆ ಲ್ಯಾಂಡ್ ಸ್ನೇಹಿತರೆ. ಭೂಮಿ ಅಂತೂ ಸೂಪರಾಗಿದೆ, ಒಂದೇ ಲೆವೆಲ್ ಆಗಿದೆ. ನಮಗೆ ಇಲ್ಲಿ ಏನು ವರ್ಕಿಲ್ಲ, ಗಿಡ ಕೀಳಬೇಕು, ಮಟ್ಟ ಮಾಡಬೇಕು ಅಂತ ಏನು ಕೂಡ ಇಲ್ಲ. ಭೂಮಿ ಹಂಗೆ ಈ ಕಡೆಗೆ ಒಳ್ಳೆ ಸೂಪರಾಗಿದೆ ಸ್ನೇಹಿತರೆ. ಇದು 11 ಎಕರೆ ಇದೆ. ನಮಗೆ ವಿಲೇಜ್ಗೂ ಕೂಡ ಇದು ತುಂಬ ನಿಯರಾಗಿದೆ. ವಿಲೇಜ್ಗೂ ಕೂಡ ಇದು ತುಂಬ ನಿಯರಾಗಿದೆ. ರೋಡ್ ವಿಡ್ತ್ ಕೂಡ ತುಂಬ ಲೆಂತಾಗಿದೆ ಸ್ನೇಹಿತರೆ. ನಾವು ಒಬ್ಬರೇ ತಗೊಳ್ಳೋಕೆ ಹಿಂಸೆ ಅನ್ನೋರು ಇಬ್ಬರು ಸೇರಿಸಿ ತಗೋಬೋದು ಸ್ನೇಹಿತರೆ. ಮಧ್ಯಕ್ಕೆ ಆರಾಮಾಗಿ ಡಿವೈಡ್ ಮಾಡ್ಕೋಬೋದು. ಯಾಕೆಂದರೆ ರೋಡ್ ವಿಡ್ತ್ ಕೂಡ ನಮಗೆ ಅಷ್ಟೇ ಚೆನ್ನಾಗಿರೋದ್ರಿಂದ ನಾವು ಇದನ್ನು 2 ಭಾಗ ಮಾಡ್ಕೊಂಡು ತಗೋಬೋದು. ಇದು ನಿಮ್ಮ ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 155 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ ಇದು 90 ಕಿಲೋಮೀಟ್ರ್ ಆಗುತ್ತೆ. ಜನ್ರಲ್ ಪ್ರಾಪರ್ಟಿ ನಮಗೆ ಇದು ಜನ್ರಲ್ ಪ್ರಾಪರ್ಟಿ. ಪೇಪರಲ್ಲಿ ನಮಗಿದು ತುಂಬ ಕ್ಲಿಯರಾಗಿದೆ. ಆಮೇಲೆ ನೀರಿನ ವಾತಾವರಣ ಅಂತ ಇಲ್ಲಿ ಏರಿಯಾದಲ್ಲಿ ನಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇವರು ಪರ್ ಎಕರ್ 25 ಲ್ಯಾಕ್ಸ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಯಾಕೆಂದರೆ ತಾರ್ ರೋಡ್ ಪಾಯಿಂಟ್ ಅಂದ್ಬಿಟ್ಟು, ಆಮೇಲೆ ಇನ್ನೊಂದೇನು ಅಂತಂದರೆ ನಮಗೆ ವಿಲೇಜ್ ಕೂಡ ನಿಯರ್ ಅಂದ್ಬಿಟ್ಟು ಸ್ವಲ್ಪ ರೇಟ್ ಏನು ಮಾಡ್ಕೊಂಡಿದ್ದಾರೆ. ಇವತ್ತು ನಾವು ಒಳಗಡೆ ಹೋದರೂ ಕೂಡ ಇದೇ ರೇಟ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮಾತಾಡಿದ್ರೆ 25 ಕಡಿಮೆ ಇಲ್ಲ, 30 ಕಡಿಮೆ ಇಲ್ಲ ಅಂತಿದ್ದಾರೆ. ಜನ ಏನೇ ಹೇಳ್ಕೊಳ್ಳಿ, ನಾವು ನೇರ ರೈತರ ಹತ್ರ ಮಾತಾಡೋಣ ಸ್ನೇಹಿತರೆ. ಇದರಲ್ಲಿ ನಮಗೆ ಅಲ್ಪ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಸುತ್ತಮುತ್ತ ಎಲ್ಲ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ, ರನ್ನಿಂಗ್ ಕಲ್ಟಿವೇಷನ್ ಎಲ್ಲ ಮಾಡ್ತಾಯಿದ್ದಾರೆ. ಇದು ಎದುರುಗಡೆ ಕೂಡ ಒಳ್ಳೆ ತೋಟ ಮಾಡಿದ್ದಾರೆ. ಸುತ್ತಮುತ್ತ ಒಳ್ಳೆ ಬೆಳೆಗಳನ್ನ ಬೆಳೀತಾಯಿದ್ದಾರೆ. ನಾವು ಕೂಡ ಇಲ್ಲಿ ಒಂದು ತೋಟನೂ ಬೇಕಾದ್ರೆ ಮಾಡ್ಬೋದು. ನಾವಿಲ್ಲಿ ಒಳ್ಳೆ ತೋಟ ಮಾಡ್ಬೋದು. ಇಲ್ಲ ನಾವು ಒಳ್ಳೆ ಬೆಳೆಗಳನ್ನ ಬೆಳೆಯೋಕ್ಕೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ಈ ಕಡೆ ತಾವು ಏನೇ ಬೇಕಾದ್ರೂ ಆರಾಮಾಗಿ ಬೆಳಿಬೋದು. ಯಾಕೆಂದರೆ ವಾತಾವರಣ ಚೆನ್ನಾಗಿದೆ, ನೀರು ಚೆನ್ನಾಗಿದೆ, ಪ್ರತಿಯೊಂದು ಕೂಡ ನಮಗಿಲ್ಲಿ ಸೂಪರಾಗಿದೆ. ನಮಗಿಲ್ಲಿ ಲೇಬರ್ಗಳ ಪ್ರಾಬ್ಲಮ್ ಕೂಡ ಇಲ್ಲ. ಯಾಕೆಂದರೆ ವಿಲೇಜು ತುಂಬ ನಿಯರ್ ಇರೋದ್ರಿಂದ ನಮಗಿಲ್ಲಿ ಅಂಥ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಇಲ್ಲಿ ನಮಗೆ ನೀವು ಅಡಿಕೆ, ತೆಂಗು, ಸಾಮಾನ್ಯವಾಗಿ ಇಲ್ಲೆಲ್ಲ ಜೋಳ, ಅರಿಶಿನ ಈ ಬೆಳೆಗಳನ್ನ ಚೆನ್ನಾಗಿ ಬೆಳೀತಾರೆ ಸ್ನೇಹಿತರೆ. ಈ ಭಾಗದಲ್ಲಿ ಅರಿಶಿನದು ತುಂಬ ಜಾಸ್ತಿಯಾಗಿ ಬೆಳೀತಾರೆ. ನಾವಿಲ್ಲಿ ತರಕಾರಿಗಳನ್ನೂ ಕೂಡ ಬೆಳಿಬೋದು. ಈ ಕಡೆ ನಮಗಿಲ್ಲಿ ಒಳ್ಳೆ ತರಕಾರಿಗಳನ್ನ ಕೂಡ ನಾವಿಲ್ಲಿ ಬೆಳಿಬೋದು ಸ್ನೇಹಿತರೆ. ಅಂದರೆ ನಮ್ಮಿಲ್ಲಿ ಮಣ್ಣಿನ ವಾತಾವರಣ ಅಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಅರಿಶಿನ ಬೆಳಿಬೇಕು ಅಂತಂದರೆ ಸುಮ್ಮನೆ ನಿಮ್ಗೆ ಸಾಮಾನ್ಯ ಅಲ್ಲ, ಅದಕ್ಕೆ ಒಳ್ಳೆ ವಾಟರ್ ಸೋರ್ಸ್ ಇದ್ರೆ ಮಾತ್ರ ಸಾಧ್ಯ. ಅರಿಶಿನ ಆಗಲಿ, ಕಬ್ಬಾಗಲಿ, ಅಡಿಕೆ ಆಗಲಿ, ತೆಂಗಾಗಲಿ, ಇವುಗಳಿಗೆ ಭತ್ತ, ಇವುಗಳಿಗೆಲ್ಲ ನೀರು ಎಷ್ಟಿರುತ್ತೋ ಅಷ್ಟು ಕೂಡ ನಮ್ಗೆ ಅದು ಬೆಳೆ ಅಷ್ಟೇ ಚೆನ್ನಾಗಿ ಬರ್ತದೆ ಸ್ನೇಹಿತರೆ. ನೋಡಿ ಎದುರುಗಡೆ ತೋಟ ಮಾಡಿದ್ದಾರೆ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ರೋಡ್ ಬಿಡ್ತು ಕೂಡ ನಮಗೆ ಹಂಗೆ ಇದೆ. ಒಬ್ಬರು ತಗೊಳ್ಳೋದಕ್ಕಿಂತ ಇಬ್ಬರು ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ. ರೋಡನ್ನ ಇದು ಮಾಡಿಕೊಂಡು ಸೆಂಟ್ರಿಗೆ 2 ಭಾಗ ಮಾಡ್ಕೋಬೋದು ಆರಾಮಾಗಿ. ಇಬ್ಬರಿಗೂ ಕೂಡ ರೋಡ್ ಬಿಡ್ತು ನಿಮಗೆ ಅಷ್ಟೇ ಸರಿಸಾಗಿ ಸಿಗುತ್ತೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆಮೇಲೆ ನಾವು ಈ ಥರ ಮಾಡೋದ್ರಿಂದ ಆಮೇಲೆ ಪೊಲ್ಯೂಷನ್ ಅನ್ನೋದಿಲ್ಲ. ನಮಗಿಲ್ಲಿ ಬಸ್ಸು ಓಡಾಡುವಂತಹ ಜಾಗ ಇದು ನಮಗೆ. ನಾವಿಲ್ಲಿ ಆರಾಮಾಗಿ ಇಲ್ಲಿ ಇಳ್ಕೊಂಡ್ರೆ, ನಾವಿಲ್ಲಿ ಬಸ್ಲಿ ಬಂದರೆ ನಾವಿಲ್ಲಿ ಈ ಜಾಗದಲ್ಲಿ ಇಳ್ಕೊಬೋದು. ನಮಗೆ ಬಸ್ಸಿನ ಪ್ರಾಬ್ಲಮ್ ಕೂಡ ನಮಗೆ ಈ ಏರಿಯಾದಲ್ಲಿ ಇಲ್ಲ ಸ್ನೇಹಿತರೆ. ಯಾಕೆಂದರೆ ನಾವು ಈ ತಿರುಗಾಡೋ ಜಾಗದಲ್ಲಿ ನಮ್ಮ ಈ ಕಡೆ ಏರಿಯಾಗಳೆಲ್ಲ ಎಲ್ಲಿ ಕೇಳ್ತೀವಿ ಅಲ್ಲಿ ಬಸ್ನವ್ರು ನಿಲ್ಲಿಸ್ಕೊಡ್ತಾರೆ. ಅದೊಂದು ಇದು ತುಂಬ ಚೆನ್ನಾಗಿದೆ ನಮ್ಮ ಏರಿಯಾದಲ್ಲಿ ನಿಮಗೆ. ಆಮೇಲೆ ನಾವಿಲ್ಲಿ ಒಳ್ಳೆ ತೋಟ ಮಾಡೋದ್ರಿಂದ ನಮ್ಮಿಂದ ಒಂದು ಅಷ್ಟು ಜನಗಳಿಗೆ ಕೆಲಸ ಕೂಡ ಸಿಕ್ಕಿದಂಗೆ ಆಗುತ್ತೆ. ಆಮೇಲೆ ಸಾಮಾನ್ಯ ನಾವು ಬೆಳಿಬೇಕು ಅಂದರೆ ಮಿಶ್ರ ಬೆಳೆಗಳನ್ನ ಬೆಳಿಬೇಕು ಸ್ನೇಹಿತರೆ. ಇತ್ತೀಚೆಗೆ ಮಿಶ್ರ ಬೆಳೆಗಳನ್ನ ಬೆಳಿಬೇಕು. ಯಾಕೆಂದರೆ ನಾವು ತಗೊಳ್ಳೋ ಆಹಾರ ಆಗಲಿ ಯಾವುದೇ ಆಗಲಿ ಪ್ರತಿಯೊಂದು ಕೂಡ ಕೆಮಿಕಲ್ಸ್ ಜಾಸ್ತಿ ಇದೆ.
ನಾವು ಆ ಕೆಮಿಕಲ್ಸ್ನ ಬಿಟ್ಟು ನಾವು ಸಾವಯವ ಕೃಷಿ ಕಡೆ ಗಮನ ಹರಿಸಿ ಮಿಶ್ರ ಬೆಳೆಗಳನ್ನ ಬೆಳೆದಾಗ ನಮಗೆ ಒಳ್ಳೆ ಬೆಳೆ ಸಿಗುತ್ತೆ ಸ್ನೇಹಿತರೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ನಿಮ್ಮಿಂದ ಲ್ಯಾಂಡ್ ತಲುಪುತ್ತೆ. ಲ್ಯಾಂಡ್ ಹೆಂಗಿದೆ ಅಂತ ನಿಮಗೂ ಕಣ್ಣಾರ ಕಾಣ್ತಾ ಇದೆ, ಒಳ್ಳೆ ನೀರಾವರಿ ಇದೆ, ನಾವು ಹೇಳಬೇಕಾದ ಪ್ರಮೇಯ ಇಲ್ಲ. ಈ ಥರ ವಾತಾವರಣ ಪಾಪ ನೋಡಿದಾಗ ಎಷ್ಟೋ ಜನಗಳಿಗೆ ದುಡ್ಡಿರುತ್ತೆ, ಆದರೆ ಒಳ್ಳೆ ಜಾಗಗಳು ಸಿಕ್ಕಿರಲ್ಲ. ನೀವು ಇದನ್ನು ಶೇರ್ ಮಾಡಿದಾಗ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ, ನಮಗೂ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.